ಅನಾವರಣ. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಸತತ 7ನೇ ಬಾರಿ ಜಯಗಳಿಸುವ ಮೂಲಕ ಸಂಸತ್ ಪ್ರವೇಶಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೋರ ವಿರುದ್ಧ 75,778 ಮತಗಳ ಅಂತರದಿಂದ ಜಿಗಜಿಣಗಿ ಗೆಲುವು ಸಾಧಿಸಿದ್ದಾರೆ. ತಮ್ಮ ನಾಯಕ ಗೆಲುವು ಸಾಧಿಸುತ್ತಾ ಇದ್ದಂತೆಯೇ ನಾಲತ್ತವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ವೀರೇಶ್ವರ ವೃತ್ತದಲ್ಲಿ ಶರಣ ವೀರೇಶ್ವರ ಪುತ್ಥಳಿಗೆ ಹೂಹಾರ ಹಾಕಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಜೈಕಾರ ಹಾಕೋದ್ರ ಮುಖೇನ ಮೆರವಣಿಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಂಎಸ್ ಪಾಟೀಲ್ ಅಂಗಡಿ, ಯುವ ಮುಖಂಡ ಸಂಗಮೇಶ್ ಮೇಟಿ ಮಾತನಾಡಿದರು. ಈ ವೇಳೆ ಎಂಎಸ್ ಪಾಟೀಲ್, ನ್ಯಾಯವಾದಿ ಬಿಎಂ ತಾಳಿಕೋಟಿ, ಬಸಣ್ಣ ವಡಗೇರಿ, ಪವಡ ಬಸ್ಸು ದೇಶಮುಖ್, ಕೆಂಚಪ್ಪ ಬಿರಾದರ್, ಪರಸಪ್ಪ ಕಸಬೇಗೌಡರ್, ಚೆನ್ನಪ್ಪ ಹಂಪನ, ಮಲ್ಲು ಗಂಗನಗೌಡ್ರು, ಈರಪ್ಪ ಚಿಲ್ವಾದಿ, ಗುರುಲಿಂಗಪ್ಪ ಹಾದಿಮನಿ, ವೀರೇಶ್ ಅವೋಜಿ, ಪಿಜಿ ಬಿರಾದರ್, ತಿಪ್ಪಣ್ಣ ಕೆಂಭಾವಿ, ಚಂದ್ರು ಕಸಬೇಗೌಡರ್, ಅಂಬರೀಶ್ ವಡಗೇರಿ, ಮುದಕಪ್ಪ ವಡಗೇರಿ, ವೀರೇಶ ಹಂಪನಗೌಡರ್, ಸುನಿಲ್ ಗಡೇದ್, ಸುನಿಲ್ ಕ್ಷತ್ರಿ, ನಾಗರಾಜ್ ಬಂಡಿವಡ್ಡರ, ಸಂಗಮೇಶ್ ಮೇಟಿ ಉಪಸ್ಥಿತರಿದ್ದರು. ಹಿರಿಯ ನಾಯಕರಿಗೂ ಪಕ್ಷದ ಜೀವನ ಎಲ್ಲ ಕಾರ್ಯಕರ್ತರಿಗೆ ಈ ವಿಜಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತ. ಕಾಂಗ್ರೆಸ್ನವರು ಕೂಡ ನರೇಂದ್ರ ಮೋದಿ ಅವರು ತಾಸುಗಳ ಏಕಾಂಗಿಯಾಗಿ ಒಂದು ಗುಡಿಯಲ್ಲಿ ಜ್ಞಾನವನ್ನು ಮಾಡಿ ಯಾವ ಪ್ರಧಾನ ಮಾಡ್ಯಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. 3 ಸಲ ಅಲ್ಲ, ಇನ್ನು 10 ಸಲ ಆಗ್ತಾರೆ. 24ರ ಲೋಕಸಭೆ ಚುನಾವಣೆಯ ನಮ್ಮ ನಿಮ್ಮೆಲ್ಲರಿಗೂ ನಮ್ಮ ಎನ್ಡಿಎ ಒಕ್ಕೂಟ ಸುಮಾರು 300 ಸ್ಥಾನಗಳನ್ನು ಗಳಿಸಿದೆ. ಇನ್ನು ಕೆಲವು ಮತಕ್ಷೇತ್ರಗಳಲ್ಲಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್, ನಾಲತವಾಡ. ನೇತೃತ್ವದ ಎನ್ಡಿಎ ಒಕ್ಕೂಟ ಪಡೆಯಲಿದೆ. ಈ ಒಂದು